ಸಾಮ್ರಾಟ್ ಆ ಹುಡುಗನ್ಗೆ ನೀನ್ ಯಾರು ಅಂತ ಕೇಳಿದ್ರಿಂದ ಅವನ್ಗೆ ಒಂದು ಕ್ಷಣ ಸರ್ರ ಅಂತ ಸಿಟ್ಟು ನೆತ್ತಿಗೇರಿತ್ತು. ಬಟ್ ಮರುಕ್ಷಣವೇ ಅವನು ಜೋರಾಗಿ ನಗ್ತಾ, ಬ್ರೋ ನೀನ್ ಚೆನ್ನಾಗಿ ಕುಡ್ದಿದ್ಯಾ ಅನ್ಸುತ್ತೆ, ಅದಕ್ಕೆ ಎಲ್ಲಿಗ್ ಬಂದ್ ಯಾರ ಹತ್ರ ಯಾವ ಕ್ವಶನ್ ಕೇಳ್ತಿದ್ಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಅಲ್ವಾ? ಸಾಮ್ರಾಟ್ ಕೂಡ ಅಷ್ಟೇ ಕಾಮಾಗಿ ನಗ್ತಾ, ಬ್ರೋ ನಾನು ಯಾವ ಕ್ವಶನ್ ಕೇಳ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಯಾರ ಹತ್ರ ಕೇಳ್ತಿದ್ದೀನಿ, ಐ ಮೀನ್ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಾನೂ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನನಗಿದು ಆಫೀಸ್ ತರ ಕಾಣಿಸ್ತಾನೆ ಇಲ್ಲ, ಯಾವುದೋ ನೈಟ್ ಕ್ಲಬ್ಗೆ ಬಂದಿರೋ ತರ ಅನ್ನಿಸ್ತಾ ಇದೆ ಅಂತ ಅವನ್ಗೆ ಸರಿಯಾಗಿ ಟಾಂಗ್ ಕೊಟ್ಟ. ಆ ಹುಡುಗನ್ಗೂ ಇವನ್ ತನ್ಗೆ ಚಮಕ್ ಕೊಡ್ತಿದ್ದಾನೆ ಅನ್ನೋದು ಅರ್ಥ ಆಗಿ, ಏಯ್ ಅಂತ ಕಿರಿಸ್ತಾ ಸಾಮ್ರಾಟ್ ಕಾಲರ್ ಪಟ್ಟಿ ಹಿಡ್ಕೊಂಡು, ನಾನ್ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನನ್ನ ಹೆಸರು ಮನೋಜ್. ಇಲ್ಲಿ ಯಾರು ನನ್ ಮುಂದೆ ನಿಂತು ಮಾತಾಡೋ ಧೈರ್ಯ ಮಾಡಲ್ಲ. ಒಂದ್ ವೇಳೆ ಧೈರ್ಯ ಮಾಡಿದ್ರೆ ಅವನ್ ನಾಲ್ಗೆ ಕಚ್ಚಿ ಅಲ್ಲಿಗೆ ನಿಲ್ಲಿಸ್ತಾ. ಸಾಮ್ರಾಟ್ ಸಮಾಧಾನದಿಂದನೇ, ಹೋ ಮಿಸ್ಟರ್ ಮನೋಜ್, ಯು ಆರ್ ದ ಹೆಡ್ ಆಫ್ ದ ಸೆಕ್ರೆಟರೀಸ್ ರೈಟ್ ಅಂತ ಕೇಳ್ದ. ಕೇಳಿದ ಕೂಡ್ಲೆ ಅಲ್ಲಿದ್ದವರೆಲ್ಲ ಒಬ್ರನ್ನೊಬ್ರು ನೋಡ್ಕೊಂಡು ನಗುದಕ್ ಶುರು ಮಾಡೋದು. ಸಾಮ್ರಾಟ್ಗೆ ಇಲ್ಲಿ ಏನ್ ನಡೀತಿದೆ ಅಂತಾನೆ ತಲೆ ಬುಡ ಅರ್ಥ ಆಗ್ಲಿಲ್ಲ. ಅವನಿಗೆ ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತಾನೂ ಸರಿಯಾಗಿ ಗೊತ್ತಾಗ್ದೆ. ವಾಟ್ಸ್ ಗೋಯಿಂಗ್ ಆನ್ ಅಂಡ್ ಹೂ ಇಸ್ ದ ಹೆಡ್ ಆಫ್ ಸೆಕ್ರೆಟರೀಸ್, ಯಾರಾದ್ರೂ ಹೇಳ್ತೀರಾ ಅಂತ ಕಿರಿಸ್ತಾ. ಆಗ ಒಬ್ಳು ಹುಡುಗಿ ನಗ್ತಾ, ಓ ಅದ್ ಯಾರು ಅಂತ ನೀನ್ ತಿಳ್ಕೊಳ್ಳೇಬೇಕಾ, ಅಷ್ಟೊಂದು ಕ್ಯೂರಿಯಸ್ ಆಗಿದ್ಯಾ ಅಂತ ಕೇಳಿದ್ಲು. ಸಾಮ್ರಾಟ್ ಅವಳ ಕಡೆ ತಿರುಗಿ ನೋಡ್ದ. ಆ ಬ್ಯೂಟಿಫುಲ್ ಹುಡುಗಿ ಬೇರೆ ಯಾರು ಅಲ್ಲ, ಆಗ್ಲೇ ಮನೋಜ್ ಜೊತೆ ಟೇಬಲ್ ಮೇಲೆ ಕಿಸ್ ಮಾಡ್ತಾ ಇದ್ದವಳು. ಸಾಮ್ರಾಟ್ಗೆ ಅವಳು ನೋಡ್ತಿದ್ದಂಗೆ ಅಸಹ್ಯ ಅನ್ನಿಸ್ಬಿಡ್ತು. ಅವನ್ ತಕ್ಷಣ ಮುಖ ತಿರುಗಿಸ್ಬಿಟ್ಟ. ಅವನ್ ಮುಖ ತಿರುಗಿಸಿದ್ ನೋಡಿ ಆ ಹುಡುಗಿ ಇನ್ನಷ್ಟು ಇರಿಟೇಟ್ ಆದ್ಲು. ಏನೋ ಭಾರಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ಯಾ, ನಿನಗಿನ್ನು ಮನೋಜ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅವನು ಹೆಡ್ ಆಫ್ ಸೆಕ್ರೆಟರೀಸ್ಗಿಂತ ಮೋರ್ ಪವರ್ಫುಲ್ ಪರ್ಸನ್ ಗೊತ್ತಾ? ಫಸ್ಟ್ ಡೇ ಅಂತಿದ್ಯಾ, ಈ ಮನೋಜ್ ಜೊತೆ ಕಿರಿಕ್ ಮಾಡ್ಕೊಂಡ್ರೆ ಇದೇ ಲಾಸ್ಟ್ ಡೇ ಆಗ್ಬಿಡುತ್ತೆ, ಹುಷಾರು. ಇಲ್ಲೇ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ಮನೋಜ್ ಹೇಳಿದ ಕೆಲ್ಸನೆಲ್ಲ ನೀನೇ ಮಾಡ್ಬೇಕು ಅಂತ ವಾರ್ನಿಂಗ್ ಕೊಟ್ಲು. ಈಗ ಸಾಮ್ರಾಟ್ಗೆ ಎಲ್ಲ ಅರ್ಥ ಆಯ್ತು. ಸಾಮ್ರಾಟ್ ಸುಮ್ನಿರ್ದೆ ಅವನ್ ಮುಖಾನೇ ನೋಡ್ತಾ, ಇದೇ ಕಾರಣಕ್ಕೆ ನೀನು ಎಲ್ರ ಮುಂದೆ ಅವನ ಜೊತೆ ಅಷ್ಟು ಅಸಭ್ಯವಾಗಿ ಬಿಹೇವ್ ಮಾಡ್ತಾ ಇದ್ದಿದ್ದು ಅಲ್ವಾ ಅಂತ ಕೇಳ್ಬಿಟ್ಟ. ಯು ಇಡಿಯಟ್, ನನ್ನ ಬಗ್ಗೆ ಈ ತರ ಮಾತಾಡೋ ರೈಟ್ಸ್ ಇಲ್ಲ ನಿನಗೆ ಅಂತ ಜೋರಾಗಿ ಕಾಲ್ ಕುಕ್ಕದ್ಲು. ಮನೋಜ್ಗೂ ಸಾಮ್ರಾಟ್ ಮಾತು ಕೇಳಿ ಒಳಗೆ ಉರ್ದು ಹೋಯ್ತು. ತಕ್ಷಣ ಅವನು ಕ್ಲಾಪ್ಸ್ ಮಾಡ್ತಾ, ಕಮ್ ಆನ್ ಗಾಯ್ಸ್, ದ ಪಾರ್ಟಿ ಇಸ್ ಓವರ್. ಇವಾಗ ಕ್ಲೀನ್ ಮಾಡೋ ಕೆಲ್ಸ ಯಾರ್ದು ಹೇಳಿ? ನಮ್ಮ ಈ ನ್ಯೂ ಜಾಯ್ನ್ ಇದು. ನಾಳೆ ಮತ್ತೆ ನಾವ್ ಈ ಕ್ಲೀನ್ ಆಗಿರೋ ಜಾಗದಲ್ಲೇ ಪಾರ್ಟಿ ಮಾಡಬಹುದು. ಅದನ್ ಕೇಳಿ ಎಲ್ರು ಜೋಶಲ್ ಓ ಅಂತ ಕಿರ್ಚಿದ್ರು. ಬಟ್ ಆಗ್ಲೇ ಸಾಮ್ರಾಟ್ಗೆ ಪ್ರಶ್ನೆ ಮಾಡ್ತಿದ್ದ ಹುಡುಗಿ ಮಾತ್ರ ಏನೂ ರಿಯಾಕ್ಷನ್ ಕೊಡದೆ ಸೈಲೆಂಟ್ ಆಗಿದ್ಲು. ಸಾಮ್ರಾಟ್ ಅವಳನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದ. ಆ ಮನೋಜ್ ಬಲ್ವಂತಕ್ಕೆ ಅವಳು ಇಷ್ಟ ಇಲ್ದೇ ಇದ್ರು ಹೀಗೆಲ್ಲ ಮಾಡಿರ್ಬೋದು ಅಂತ ಅವನಿಗೆ ಅನ್ನಿಸ್ತು. ನಂತರ ಸಾಮ್ರಾಟ್ ಮನೋಜ್ ಕಡೆ ನೋಡಿ, ಸರಿ ಸರಿ, ನಾನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಮತ್ತೆ ನೀವೆಲ್ರೂ ಆಫೀಸ್ನಲ್ಲಿ ನನ್ನ ಮೀಟ್ ಮಾಡ್ತೀರಾ ಅಲ್ವಾ ಅಂತ ಕೇಳ್ದ. ಹಿಂದ್ಗಡೆಯಿಂದ ಒಬ್ಬ ಹುಡುಗ, ಇಲ್ಲ ಇಲ್ಲ, ನಮ್ಗೀಗ ಮತ್ತೊಂದು ಪಾರ್ಟಿ ಇದೆ, ನಾವ್ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಗೋದಕ್ ಸ್ಟಾರ್ಟ್ ಮಾಡ್ದ. ಉಳಿದವ್ರು ಕೂಡ ಅವನ ಜೊತೆ ಹಲ್ಕಿಸಿದ್ರು. ಸಾಮ್ರಾಟ್ ತಲೆ ಆಡಿಸಿ, ಸರಿ ಹಾಗಾದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಡೋರ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸ್ಪೀಡಾಗಿ ಡೋರ್ ಕಡೆ ಹೋದ. ಎಲ್ರೂ ಸಾಮ್ರಾಟ್ನ ಆಡ್ಕೊಂಡು ನಗೋದ್ರಲ್ಲೇ ಬ್ಯುಸಿ ಇದ್ರು ಬಿಟ್ರೆ ಸಾಮ್ರಾಟ್ ಏನ್ ಮಾಡ್ತಾ ಇದ್ದಾನೆ ಅಂತ ಯಾವೊಬ್ನು ಗಮನಿಸ್ಲಿಲ್ಲ. ಸಾಮ್ರಾಟ್ ಸೀದಾ ಹೋಗಿ ಮೇನ್ ಡೋರ್ನ ಲಾಕ್ ಮಾಡಿ ಕೀನ ಪಾಕೆಟ್ ಒಳಗಡೆ ಹಾಕೊಂಡವನೇ ಹಿಂದೆ ತಿರುಗ್ದ. ಹಾಗೇನೆ ಎಲ್ರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಜೋರಾಗಿ ಕ್ಲಾಪ್ಸ್ ಮಾಡಿ, ಸೊ ಗಾಯ್ಸ್, ನಿಮ್ಮ ಫನ್ ಎಲ್ಲ ಮುಗ್ದಿದೆ ಅಲ್ವಾ? ಹೊಟ್ಟೆ ಬಿರಿಯೋಷ್ಟು ಕುಡ್ದು ತಿಂದು ಆಗಿದೆ ಅಲ್ವಾ? ಹಾಗಾದ್ರೆ ನಾವು ಒಂಚೂರು ವರ್ಕೌಟ್ ಮಾಡೋಣವಾ ಅಂತಂದ. ಈಗ ಅವನ ತುಟಿ ಮೇಲೆ ಒಂದು ಮಿಸ್ಟೀರಿಯಸ್ ಸ್ಮೈಲ್ ಇತ್ತು. ಅಷ್ಟರಲ್ಲಿ ಆ ಮನೋಜ್ ಎದೆ ಉಬ್ಬಿಸ್ಕೊಂಡು, ಏಯ್ ಸ್ಟುಪಿಡ್, ಏನ್ ಮಾತಾಡ್ತಾ ಇದ್ಯಾ? ಕ್ಲೀನ್ ಮಾಡು ಅಂತ ಹೇಳ್ದೆ ತಾನೇ, ಬೇಜಾನ್ ನಿಗ್ರಾಡ್ತಿದ್ಯಾ ಯಾಕೆ ಅಂತ ಹೇಳ್ತಾ ಪಕ್ಕದಲ್ಲಿ ನಿಂತಿರೋ ಹುಡುಗಿ ಭುಜದ ಮೇಲೆ ಕೈ ಹಾಕೋದಕ್ ಮುಂದಾದ. ಅವಳು ಅನ್ಕಂಫರ್ಟ್ ಆಗ್ತಿರೋಳ್ ತರ ಮುಖ ಕಿವುಸ್ತಾ ಇದ್ಲು. ಇನ್ನೇನ್ ಮನೋಜ್ ಕೈ ಅವಳು ಹೆಗ್ಲು ಮೇಲೆ ಬೀಳುತ್ತೆ ಅನ್ನೋಷ್ಟರಲ್ಲಿ ರಪ್ ಅಂತ ಸಾಮ್ರಾಟ್ ಅವನ್ ಕೈ ಹಿಡಿದು ಹಿಂದೆ ಕೆಳಗ್ ಬಿಸಾಕ್ತ. ಹುಡುಗಿರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಮೊದ್ಲು ಕಲ್ತ್ಕೊಳ್ಳಿ ಸರ್ ಅಂತ ವ್ಯಂಗ್ಯವಾಗಿ ಹೇಳ್ತಾ ಅವನ್ ಕೈನ ಸರಿಯಾಗಿ ಟ್ವಿಸ್ಟ್ ಮಾಡ್ದ. ಏಯ್ ಏನೋ ಮಾಡ್ತಿದ್ಯಾ ಕೌಂಡ್ರಲ್, ಬಿಡೋ. ಮನೋಜ್ ನೋವಲ್ಲಿ ಚೀರಾಡ್ತಾ ತನ್ನ ಕಡೆಯವ್ರ ಕಡೆ ಹೆಲ್ಪ್ಗೋಸ್ಕರ ನೋಡ್ದ. ಅವರೆಲ್ಲ ಈ ದೃಶ್ಯನ ಕಣ್ಣು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರು. ಯಾರೋ ಒಬ್ಬ ಹೊಸ ಜಾಯ್ನಿ ಬಂದು ಹೀಗೆಲ್ಲ ಮಾಡ್ತಾನೆ ಅಂತ ಅವ್ರು ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅದೇ ಗ್ಯಾಪಲ್ಲಿ ಸಾಮ್ರಾಟ್ ಕೈನ ಇನ್ನೂ ಜೋರಾಗಿ ಟ್ವಿಸ್ಟ್ ಮಾಡ್ದ. ಮೂಳೆ ಮುರಿಯೋದಕ್ಕೆ 2 ನಿಮಿಷ ಸಾಕಿತ್ತು. ಮನೋಜ್ ನೋವು ತಡ್ಕೊಳೋದಕ್ಕಾಗ್ದೆ, ಯಾರೇ ಹೊಸದಾಗಿ ಸೇರ್ಕೊಂಡ್ರು ನಾವ್ ಹೀಗೆ ಮಾಡ್ತಿದ್ವಿ, ಸಾರಿ, ರಿಯಲಿ ಸಾರಿ ಅಂತ ಬೇಡ್ಕೊಂಡ.
ಸಾಮ್ರಾಟ್ ಕೈ ಕೆಳಗಿಳಿಸಿ ವೆರಿ ಗುಡ್ ಅಂತ ತಲೆ ಆಡಿಸ್ತಾ, ಹಾ ಇನ್ನೊಂದು ವಿಷಯ, ಇಲ್ಲಿ ಏನೇ ನಡೀತೋ ಇದ್ಯಾವುದು ಇಲ್ಲಿಂದ ಆಚೆ ಹೋಗ್ಕೊಡ್ದು. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನೀವು ನ್ಯೂ ಜಾಯ್ನಿಸ್ಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ರೋ ಅದನ್ನೇ ನನಗೂ ಕೊಟ್ಟಿದ್ದೀನಿ ಅಂತ ಹೇಳಬೇಕು. ಇಲ್ಲ ಅಂದ್ರೆ ಇನ್ನೊಂದು ರೌಂಡ್ ಕ್ಲಾಸ್ ತಗೋಬೇಕಾಗತ್ತೆ ಅಂತ ವಾರ್ನ್ ಮಾಡ್ದ. ಇಲ್ಲ ಇಲ್ಲ ಬ್ರೋ, ನಾವ್ ಯಾರಿಗೂ ಏನೂ ಹೇಳಲ್ಲ ಅಂತ ಮನೋಜ್ ಕೈ ಮುಗ್ದು ಹೇಳ್ದ. ಸಾಮ್ರಾಟ್ ಮುಗುಳ್ನಗ್ತಾ ತಲೆ ಆಡಿಸಿ, ಅಂದ್ಹಾಗೆ ಹೆಡ್ ಆಫ್ ಸೆಕ್ರೆಟರೀಸ್ ಎಲ್ಲಿರ್ತಾರೆ, ಅವ್ರ ಕ್ಯಾಬಿನ್ ಯಾವ ಕಡೆ ಅಂತ ಕೇಳ್ದ. ಮನೋಜ್ ಭಯ ಭಕ್ತಿಯಿಂದ, ಅವರು 5th ಫ್ಲೋರಲ್ಲಿ ಇರ್ತಾರೆ ಬ್ರೋ, ಲಿಫ್ಟಿಂದ ಆಚೆ ಬರ್ತಿದ್ದ ಹಾಗೆ ಲೆಫ್ಟ್ ತಗೊಳ್ಳಿ, ಅಲ್ಲೇ ಅವ್ರ ಕ್ಯಾಬಿನ್ ಇರೋದು ಅಂದ. ಸಾಮ್ರಾಟು ಮುಗುಳ್ನಗ್ತಾ ಅಲ್ಲಿಂದ ಲಿಫ್ಟ್ ಕಡೆ ಹೋದ. 2 ನಿಮಿಷದ ನಂತರ ಅವನು ಹೆಡ್ ಆಫ್ ಸೆಕ್ರೆಟರೀಸ್ ಕ್ಯಾಬಿನ್ ಹತ್ರ ಹೋಗಿ ಡೋರ್ ತಟ್ಟ. ಒಳಗಡೆಯಿಂದ ಒಂದು ಸ್ವೀಟ್ ವಾಯ್ಸ್ ಕೇಳಿಸ್ತು, ಕಮೀನ್. ಒಳಗೆ ಹೋಗಿ ನೋಡಿದ್ರೆ ಅದು ತುಂಬಾ ಸ್ಪೇಷಿಯಸ್ ಆಗಿರೋ ಬ್ಯೂಟಿಫುಲ್ ಹಾಲ್ ಆಗಿತ್ತು. ಅದ್ರ ಮಧ್ಯದಲ್ಲಿ ಒಬ್ಳು ಹುಡುಗಿ ಕೂತು ಲ್ಯಾಪ್ಟಾಪ್ ಒಳಗೆ ಮುಳುಗೋಗಿದ್ಲು. ಅವಳು ಹೆಡ್ ಆಫ್ ಸೆಕ್ರೆಟರೀಸ್ ರಾಣಿ. ಸಾಮ್ರಾಟ್ಗೆ ಅವಳ ಮುಖ ನೋಡ್ತಿದ್ದ ಹಾಗೆ ಗೊತ್ತಾಗೋಯ್ತು, ಅವತ್ತು ದಿಕ್ಪಾಲ್ ಮೀಟ್ ಮಾಡಿರೋ ಹುಡುಗಿ ಇವಳೆ ಅಂತ. ಸಾಮ್ರಾಟ್ 2 ಹೆಜ್ಜೆ ಅವಳ ಕಡೆ ಹೋಗ್ತಿದ್ದಂಗೆ ಅವಳು ತಲೆ ಎತ್ತಿ, ಹೌ ಮೇ ಐ ಹೆಲ್ಪ್ ಯು ಅಂದ್ಲು. ಮ್ಯಾಮ್, ಐ ಆಮ್ ಸಾಮ್ರಾಟ್ ಶರ್ಮಾ. ಅಕ್ರಮ್ ಸರ್ ಕಂಪ್ನಿಯಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿದ್ದೀನಿ. ಐ ಹ್ಯಾವ್ ಬಿನ್ ಆಫರ್ಡ್ ದಿ ಪೊಸಿಷನ್ ಆಫ್ ಸೆಕ್ರೆಟರಿ ಹಿಯರ್. ರಾಣಿ ಓಕೆ ಅಂತ ತಲೆ ಆಡಿಸಿ ಫೋನ್ ಎತ್ಕೊಂಡು ಯಾರಿಗೋ ಡಯಲ್ ಮಾಡಿದ್ಲು. ಹೆಲೋ ಹೆಲೋ ಜೈ, ಕಮ್ ಟು ಮೈ ಕ್ಯಾಬಿನ್. ಇಷ್ಟು ಹೇಳಿ ಫೋನ್ ಇಟ್ಟವಳು ಸಾಮ್ರಾಟ್ ಕಡೆ ನೋಡ್ತಾ, ಜೈ ವಿಲ್ ಎಕ್ಸ್ಪ್ಲೇನ್ ಟು ಯು ಅಬೌಟ್ ಯುವರ್ ವರ್ಕ್ ಆ್ಯಂಡ್ ಟೇಕ್ ಯು ಟು ಯುವರ್ ಆಫೀಸ್ ಅಂತ ಹೇಳಿದ್ಲು. ಸಾಮ್ರಾಟ್ ಕನ್ಫ್ಯೂಸ್ ಆಗಿ, ಬಟ್ ನಾನು ಸೆಕ್ರೆಟರಿ ಆಗಿ ಇಲ್ಲೇ ಇದೇ ಆಫೀಸಲ್ಲಿ ವರ್ಕ್ ಮಾಡೋದಕ್ಕೆ ಬಂದಿರೋದು, ಹಾಗಿದ್ಮೇಲೆ ನಾನು ಬೇರೆ ಕಡೆ ಯಾಕೆ ಹೋಗಬೇಕು ಮ್ಯಾಮ್ ಅಂತ ಕೇಳ್ದ. ಅವನಿಗೆ ಯಾಕೆ ತನ್ನನ್ನು ಬೇರೆ ಆಫೀಸಿಗೆ ಕಳಿಸ್ತಿದ್ದಾರೆ ಅಂತ ನಿಜಕ್ಕೂ ಅರ್ಥ ಆಗಲಿಲ್ಲ. ಅಷ್ಟರಲ್ಲಿ ರಾಣಿ, ಎಸ್ ಐ ನೋ, ಬಟ್ ನಮ್ಮಲ್ಲಿ ಕೆಲಸಕ್ಕಿಂತ ಸೆಕ್ರೆಟರಿಗಳೇ ಜಾಸ್ತಿ ಆಗೋಗಿದ್ದಾರೆ. ದಟ್ಸ್ ವೈ ಐ ಕಾಂಟ್ ಕೀಪ್ ಯು ಆಸ್ ಎ ಸೆಕ್ರೆಟರಿ. ಇಲ್ಲೇ ಕೆಲಸ ಬೇಕು ಅಂದರೆ ಯು ಕ್ಯಾನ್ ಗೋ ಹೋಮ್ ನೌ, ಆರ್ ಎಲ್ಸ್ ನನ್ನ ಸಿಸ್ಟರ್ ಕಂಪ್ನಿ ಇದೆ, ಅಲ್ಲಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ, ಯು ಕ್ಯಾನ್ ಬಿ ಪೋಸ್ಟೆಡ್ ದೇರ್. ರಾಣಿ ಮಾತು ಕೇಳಿ ಸಾಮ್ರಾಟ್ಗೆ ಗೊಂದಲ ಜಾಸ್ತಿ ಆಯಿತು. ಮನ್ಸಲ್ಲೇ, ಅಲ್ಲ ಅಕ್ರಮ್ ಅಂಕಲ್ ನನ್ನನ್ನು ಟ್ರಾನ್ಸ್ಫರ್ ಮಾಡಿರೋದೇ ಈ ರಾಣಿ ಮೇಲೆ ಕಣ್ಣಿಡೋದಕ್ಕೆ, ಆ ಸ್ಪೈ ಯಾರು ಅಂತ ತಿಳ್ಕೊಳ್ಳೋದಕ್ಕೆ. ನನ್ನನ್ನು ಈಗ ಬೇರೆ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಅಷ್ಟಕ್ಕೂ ಈ ಆಫೀಸ್ನಲ್ಲಿ ಏನು ನಡೀತಾ ಇದೆ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನೊಂದು ಕಡೆ ದಿಕ್ಪಾಲ್ ಅವನು ತನ್ನ ಹೋಟೆಲ್ನಲ್ಲಿ ಪರ್ಸನಲ್ ಸೂಟ್ ಹಾಕೊಂಡು ಕೂತಿದ್ದ. ಅವನ ಮುಂದೆ ನಿಂತಿದ್ದ ವ್ಯಕ್ತಿ ಒಂದಿಷ್ಟು ಸ್ಕೆಚ್ಗಳನ್ನ ಅವನಿಗೆ ಕೊಟ್ಟ. ದಿಕ್ಪಾಲ್ ಅದಷ್ಟನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ದ. ನೋಡ್ದಷ್ಟು ಕೋಪ ಜಾಸ್ತಿ ಆಗ್ತಾ ಹೋಯ್ತು. ಕೊನೆಗೆ ಅದನ್ನೆಲ್ಲ ಮುಂದೆ ನಿಂತಿರೋ ವ್ಯಕ್ತಿ ಮುಖದ ಮೇಲೆ ಬಿಸಾಕಿ, ನಾನು ಹೇಳಿದ್ದು ಅವ್ನ್ ಫೋಟೋ ಬೇಕು ಅಂತ, ಸ್ಕೆಚ್ ತಗೊಂಡ್ ಬಾ ಅಂತಲ್ಲ, ಗೊತ್ತಾಯ್ತಾ ಅಂತ ಕಿರ್ಚ್ಕೊಂಡ. ಬಾಸ್, ಅದು ನಾವು ತುಂಬಾ ಟ್ರೈ ಮಾಡಿದ್ವಿ, ಬಟ್ ಇಡೀ ಬೆಂಗಳೂರಲ್ಲಿ ಯಾರಿಗೂ ಟೈಗರ್ ಹೇಗಿದ್ದಾನೆ ಅಂತ ಗೊತ್ತಿಲ್ಲ ಬಾಸ್. ನಾವು ಎಲ್ಲ ಕಡೆನೂ ವಿಚಾರಿಸಿದ್ದೀವಿ. ಅವನ ವಾಯ್ಸಲ್ಲಿ ಭಯ ಇತ್ತು. ಯೋ ಫೂಲ್, ಅದಕ್ಕೆ ನಾನೇನ್ ಮಾಡ್ಲಿ? ಈ ಸ್ಕೆಚ್ಗಳನ್ನೆಲ್ಲ ಇಲ್ಲಿಗೆ ತರೋ ಮೊದಲು ನೀನ್ ನೋಡ್ಲಿಲ್ವಾ? ನೋಡು, ಸರಿಯಾಗಿ ನೋಡು, ಒಂದೊಂದು ಸ್ಕೆಚಲ್ಲೂ ಒಂದೊಂದು ಮುಖ ಇದೆ. ಇದೆಲ್ಲ ಒಬ್ಬಂದೆ ಅಂದ್ರೆ ಯಾವ ಮುಟ್ಟಾಳ ನಂಬ್ತಾನೆ? ಈ ಸಲ ದಿಕ್ಪಾಲ್ ಜೋರಾಗೆ ರೇಗಿದ್ದ. ಸಾರಿ ಸರ್. ದಿಕ್ಪಾಲ್ ರೆಸ್ಪಾಂಡ್ ಮಾಡೋಕ್ಕೂ ಮುಂಚೆನೆ ಡೋರ್ ಓಪನ್ ಆಯ್ತು. ಆ ಇಶಾಂತ್ ಅವನ್ ಮುಂದೆ ನಿಂತಿದ್ದ. ಅವತ್ತು ಸಾನ್ಯನ್ ಕೈ ಹಿಡಿಯೋದಕ್ಕೆ ಟ್ರೈ ಮಾಡಿ ಸಾಮ್ರಾಟ್ ಹತ್ರ ಒದೆ ತಿಂದಿದ್ನಲ್ಲ, ಅದೇ ಇಶಾಂತ್. ಅವನ ಕೈಯಲ್ಲಿ ಒಂದು ಫೋಟೋ ಇತ್ತು. ಅವನದನ್ನ ದಿಕ್ಪಾಲಿಗೆ ಕೊಟ್ಟ. ಅದು ನೋಡಿದ ತಕ್ಷಣ ಅವನಿಗೆ ಸಖತ್ ಆಶ್ಚರ್ಯ ಆಯ್ತು. ಅವನು ನಿಧಾನ ಕನ್ನಡಕ ತೆಗ್ದ. ಹಾಗಾದ್ರೆ ಇಶಾಂತ್ ತೋರಿಸಿದ್ದು ಯಾರ್ ಫೋಟೋ? ದಿಕ್ಪಾಲ್ಗೆ ಸಾಮ್ರಾಟ ಟೈಗರ್ ಅಂತ ಗೊತ್ತಾಗ್ಬಿಡುತ್ತಾ? ಮುಂದಿನ ಎಪಿಸೋಡ್ನಲ್ಲಿ ಇದಕ್ಕೆಲ್ಲ ಉತ್ತರ ಇದೆ. ಕೇಳಿಸ್ಕೊಳ್ಳಿ, ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.